ನೀವಿಬ್ರು? ನಾವಿಬ್ರೆ ಒಂಟಿಯಾಗಿ. ಆಚಾರ್ಯರಲ್ಲಿದ್ದಾರೆ? ಮಣಿ, ಇವ್ನ್ಗೆ ಏನು ಹೇಳಕ್ ಹೋಗ್ಬೇಡ. ಅಯ್ಯೋ, ನಾನು ಖಂಡಿತ ಹೇಳಲ್ಲ. ನಮ್ಮ ಗುರುಗಳು ಆ ವಿದೇಶಿ ಮಹಿಳೆ ಗಾಯಕಿಯನ್ನ ಭೇಟಿ ಮಾಡೋದಕ್ಕೆ ಹೋಗಿದ್ದಾರೆ ಅಂತ. ಸರಿ ಬಿಡಿ, ನೀವಂತೂ ಹೇಳಲೇಬೇಡಿ ನಿಮ್ ಗುರುಗಳು ವಿದೇಶಿ ಮಹಿಳೆ ಗಾಯಕಿನ ಭೇಟಿ ಮಾಡಕ್ ಹೋಗಿದ್ದಾರೆ ಅಂತ. ಆದ್ರೆ ನನ್ನೊಂದ್ ಸಣ್ಣ ಕೆಲ್ಸ ಮಾಡ್ಕೊಡ್ತೀರಾ ಅಲ್ವಾ? ಯಾಕೆ ಮಾಡ್ಬೇಕು ನಾವು ನಿಮ್ಮ ಸಣ್ಣ ಪುಟ್ಟ ಕೆಲ್ಸಗಳನ್ನ? ನೋಡಿ, ಕೆಲ್ಸ ಅಂತೂ ಮಾಡ್ಲೇಬೇಕು. ಇಲ್ಲ ಅಂದ್ರೆ ಏನು? ಇಲ್ಲ ಅಂದ್ರೆ ಸೆರೆಮನೆಗೆ ಹೋಗಕ್ಕೆ ತಯಾರಾಗಿ ನೀವಿಬ್ರು. ಸೆರೆಮನೆಗೆ ನಾವ್ಯಾಕೆ ಹೋಗ್ಬೇಕು? ನಾವೇನ್ ಮಾಡಿದ್ವಿ? ಅದೇನು ಅಂದ್ರೆ ಈಗಿನ ಸ್ಥಿತಿಲಿ ಚಂದ್ರಮಣಿನ ಕದಿಯೋದ್ಕಿಂತ ದೊಡ್ಡ ಅಪರಾಧ ಬೇರೆ ಏನಿದೆ? ನಾನಂತೂ ನೇರವಾಗಿ ಮಹಾರಾಜರ ಬಳಿ ಹೋಗ್ತೀನಿ. ಅವ್ರ ಹತ್ರ ಹೋಗಿ ಹೇಳ್ತೀನಿ ಇವ್ರಿಬ್ರೆ ಚಂದ್ರಮಣಿನ ಕದ್ದಿದ್ದು ಅಂತ. ಆಗ ಮಹಾರಾಜರು ಯೋಚಿಸ್ತಾರೆ, ಈಗೇನ್ ಮಾಡೋದು ಈ ಚಂದ್ರಮಣಿ ಕದ್ದೋರ್ನ ಅಂತ. ಏನ್ ಓದ್ತಾ ಇದ್ಯಾ? ನಾವ್ ಯಾವಾಗ ಕದ್ದಿದೀವಿ ಚಂದ್ರಮಣಿನ? ಆದ್ರೆ ಈ ಪ್ರಶ್ನೆನ ಮಹಾರಾಜರ ಕೇಳ್ತಾರಲ್ವಾ ನಿಮ್ಮ ಹತ್ರ, ಅಲ್ಲೇ ಉತ್ತರ ಕೊಡಿ. ಮತ್ತೆ ಈ ಪ್ರಶ್ನೆಗೂ ಉತ್ತರ ಕೊಡಿ. ನೀವತ್ತು ಅರಮನೆಯಲ್ಲಿ ಗುಂಡಪ್ಪನ ಯಾಕೆ ಅಪಹರಣ ಮಾಡಿದ್ರಿ ಅಂತಾನು ಹೇಳಿ. ಏನ್ ಸಾಕ್ಷಿ ಇದೆ ನಾವೇ ಗುಂಡಪ್ಪನ ಅಪಹರಣ ಮಾಡಿದೀವಿ ಅನ್ನೋದಕ್ಕೆ? ಅರೆ, ಯಾವ ಸಾಕ್ಷಿ ಈ ಮಾತನ್ನ ಸಾಬೀತುಪಡಿಸಕ್ಕೆ? ಇವರೇ ಸ್ವಯಂ ಆಗಿ ಸಾಕ್ಷಿ ಆಗಿದಾರಲ್ಲ. ಎಲ್ಲಿ? ನಿಮ್ ಜೊತೆಗಾರ ದನಿ ಮಹಾರಾಜ, ಇವರೇ ನಮ್ ಸಾಕ್ಷಿದಾರರು. ನಿಮ್ಮ ಪೂರ್ತಿ ಷಡ್ಯಂತ್ರದಲ್ಲಿ ಇವರು ಕೂಡ ಇದ್ರು ಅಲ್ವಾ? ನಡಿ ನಡಿ, ಈ ಒಂದ್ ಸಾಕ್ಷಿಗೆ ನಾನಿದ್ದೀನಿ, ನನ್ ಸಾಕ್ಷಿಗೆ ಯಾರಿದ್ದಾನೆ? ಅವ್ರನ್ನೆಲ್ಲಿಂದ ತರ್ತೀಯಾ? ನಿಮ್ಮ ಸಾಕ್ಷಿ ಇಲ್ಲಿದಾರಲ್ವಾ ಮಣಿ ಮಹಾರಾಜರು, ಅವ್ರು ನಿಮ್ ಜೊತೆನೆ ಇದ್ರು. ಇವರು ನಿಮ್ ವಿರುದ್ಧ ಸಾಕ್ಷಿ, ಇವರು ನಿಮ್ ವಿರುದ್ಧ ಸಾಕ್ಷಿ. ಇಂತ ದೊಡ್ಡ ಸಾಕ್ಷಿದಾರರು ನನ್ ಕಣ್ಮುಂದೆನೆ ನಿಂತ್ಕೊಂಡಿರುವಾಗ ಬೇರೆ ಸಾಕ್ಷಿ ಅವಶ್ಯಕತೆ ಏನಿದೆ? ನಮ್ಮನ್ನ ಕ್ಷಮಿಸ್ಬೇಡಿ ಪಂಡಿತ್ರೆ, ನಾವು ನಿಮ್ಗೆ ಯಾವ ಕೆಲಸ ಮಾಡ್ಬೇಕು ಅಂತ ಹೇಳಿ ಆಜ್ಞಾಪಿಸಿ. ಕೇವಲ ಇಷ್ಟೇ. ರಾಜನರ್ತಕಿ ಸೌದಾಮಿನಿ ದೇವಿ ಮತ್ತೆ ಆಚಾರ್ಯರ ಧರ್ಮಪತ್ನಿ ರನ್ನಮಾಲನ ಕರ್ಕೊಂಡು ನೇರವಾಗಿ ವಿದೇಶಿ ಮಹಿಳೆಯರ ಕೋಣೆಗೆ ಕರ್ಕೊಂಡ್ ಬರ್ಬೇಕು. ಈಗ ಅಂದ್ರೆ ನಡೆಯೋದಣಿ, ಮೊದಲು ಇವ್ರ ಕೆಲಸ ಮಾಡೋಣ. ನಡಿ ನಡಿ ನಡಿ. ಏನ್ ಮಾಡ್ತಾ ಇದ್ದೀರಾ? ನೀವಿಲ್ಲಿ ಹೇಗಿದ್ದೀರಾ ಅಂತ ತಿಳ್ಕೋಬೇಕು ಬಂದೆ ಅಷ್ಟೇ. ಮತ್ತೆ ನಿಮ್ಮ ಮುಖದಿಂದ ಏನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಬಹಳ ಸಂತೋಷ ಆಗುತ್ತೆ. ಮತ್ತೆ ನಿಮ್ಮ ಪ್ರಶ್ನೆ ಏನಂದ್ರೆ ನಾನಿಲ್ಲಿ ಯಾಕೆ ಬಂದೆ ಅಂತ ಅಲ್ವಾ? ಸುಮ್ಮನೆ ಹಾಗೆ ನಿಮ್ಮ ಆರೋಗ್ಯ ಯೋಗಕ್ಷೇಮ ವಿಚಾರಿಸೋಕೆ ಇರ್ಲಿ. ನಾನು ನಿಮ್ಮನ್ನ ಕೇಳೋಕ್ ಬಂದೆ. ಇಲ್ಲಿ ನಿಮಗೆ ಯಾವುದೇ ಕಷ್ಟ ಅಥವಾ ಯಾವುದೇ ಅನಾನುಕೂಲತೆ ಇಲ್ಲ ಅಲ್ವಾ? What are you talking, Mr. Tatacharya? ತಾತಾಚಾರ್ಯ. Tatacharya. ತಾತಾಚಾರ್ಯ. Tatacharya. ಟೇಟಾಚಾರ್ಯನೇ ಇರ್ಲಿ ಬಿಡಿ. ಚಂದ್ರಮಣಿನ ಕದಿರೋ ಆರೋಪ ನಮ್ಮ ಮೇಲ್ ಬಂದಿದೆ. ನಾವೆಲ್ಲರೂ ಇಲ್ಲಿ ಹೌಸ್ ಅರೆಸ್ಟ್ ಆಗಿದ್ದಾಗ ಮತ್ತೆ ನೀವು ಕೇಳ್ತಿದ್ದೀರಲ್ಲ ಏನಾದ್ರೂ ತೊಂದ್ರೆ ಗಿಂದ್ರೆ ಎಲ್ಲ ತಾನೆ ಅಂತ. ನೀವು ದಯವಿಟ್ಟು ಹೋಗಿ. ನನ್ನನ್ನು ನಂಬಿ, ನನಗೆ ಬಹಳ ದುಃಖ ಆಗಿದೆ ಈ ವಿಷಯವಾಗಿ. ನನ್ನ ಮನಸ್ಸು ಒಡೆದು ಹೋಗ್ತಾ ಇದೆ ನಿಮ್ಮನ್ನ ಈ ರೀತಿ ಬಂದಿಯಾಗಿ ನೋಡೋದಕ್ಕೆ. ಒಂದು ವೇಳೆ ಇದೇ ಆದೇಶ ಬೇರೆ ಯಾರಾದ್ರೂ ಕೊಟ್ಟಿದ್ದಿದ್ರೆ ಅವರು ನನ್ನ ಕೋಪದ ಕೆಂಗಣ್ಣಿಗೆ ಗುರಿಯಾಗಿ ಬಲಿ ಆಗ್ತಿದ್ರು. ಆದ್ರೆ ನಾನೇನ್ ಮಾಡ್ಲಿ? ಮಹಾರಾಜರು ಕೊಟ್ಟಿದ್ದಾರೆ ಈ ಆದೇಶ. ಸುಂದರಿ, ನಾವೇನೂ ಮಾಡಕ್ಕಾಗಲ್ಲ. ನಿನ್ನಂತ ಕೋಮಲ, ನಿನ್ನಂತ ಮನಮೋಹಕ ಹಾಗೆ ಆಕರ್ಷಕವಾದ ಏನು ಅದು ನಿಮ್ಮ ಈ ಮೆಹಂದಿ ನೀವು ಹಾಕೋತಾ ಇದ್ದೀರಲ್ಲ, ಎಷ್ಟು ಸುಂದರವಾಗಿದೆ ಇದು. ಬಣ್ಣಗಳ ಆಟ ಆಡ್ತಿದೆ ನಿಮ್ಮ ತ್ವಚೆಯ ಮೇಲೆ. ಯಾಕೆ ಆಟ ಆಡಲ್ಲ ಹೇಳಿ? ಇಂತಹ ಸುಂದರವಾದ ಸ್ತ್ರೀಯ ತ್ವಚೆಯ ಮೇಲೆ ಏನ್ ಬೇಕಾದ್ರೂ ಆಟ ಆಡ್ಬೋದು. ಸುಂದರ ಸ್ತ್ರೀ ನೀವಲ್ಲ, ನಾವಾ? ಹಾ, ಮತ್ತಿನ್ಯಾರಿದಾರಿಲ್ಲಿ? ನಿಮಗೆ ಹೇಳಿದ್ದು ನಾನೇ ಸುಂದ್ರಿ. ಹಾಯ್, ಏನ್ ಹೇಳಿದ್ರಿ ನೀವು? ಈ ಚಿಕ್ಕ ಒಂದು ಶಬ್ದದಲ್ಲಿ ಹೇಗ್ ನಿಮ್ಗೆ ಅರ್ಥ ಮಾಡಿಸ್ಲಿ ನಾನು? ಈಶ್ವರ ಮಾಡಿರುವಂತ ಈ ಅಮೂಲ್ಯ ಕಲಾಕೃತಿ. ನಿಮಗಿಂತ ಸುಂದರವಾದಂತ ಹುಡುಗಿ ಈ ಸೃಷ್ಟಿಲೇ ಯಾರೂ ಇಲ್ಲ. ಹೌದಾ? ಹೌದು. ಎಷ್ಟು ಸುಂದರವಾದ ಮುಖ, ಎಷ್ಟು ಸುಂದರವಾದ ನಡುವು. ಈ ರೀತಿಯಾದಂತ ಚಲುವೆಯನ್ನ ಯಾವ ಪುರಾಣಗಳಲ್ಲೂ ಓದಿಲ್ಲ, ನೋಡಿಲ್ಲ. ನೀವ್ ಯಾಕೆ ಭೂಮಿ ಮೇಲೆ ಸುತ್ತಾಡ್ತಾ ಇದ್ದೀರಾ? ನೀವಿರ್ಬೇಕಾಗಿರೋದು ಅಲ್ಲಿ. ಎಲ್ಲಿ? ಆಕಾಶದಲ್ಲಿ ಪುಷ್ಪರಥದಲ್ಲಿ ಸವಾರಿ ಮಾಡ್ತಾ ಆ ಮೋಡಗಳ ಮಧ್ಯೆ ತಂಗಾಳಿಯನ್ನ ಸವಿಯುತ್ತಾ ಹಾಗೇ ಹೋಗ್ತಿದ್ರೆ
ಸಮಸ್ತ ಸೃಷ್ಟಿಯನ್ನೇ ನಿಮ್ಮ ಸೌಂದರ್ಯದಿಂದ ಮನಮೋಹಕಗೊಳಿಸಬಹುದು. ಮತ್ತೆ ಮತ್ತೆ ಹಾ ಮತ್ತೆ ನಾನ್ ಸತ್ತೆ. ಸುಂದರಿ ನಿಂತ್ಕೊಮ್ಮ. ಹೇ ಪರಮೇಶ್ವರ, ಹೇ ಸಿದ್ಧಿವಿನಾಯಕ, ವಿಘ್ನ ನಿವಾರಕ ಗಣಪತಿ ಮಹಾರಾಜ್, ನಾನು ನಿಮ್ಮ ಭಕ್ತ ರಾಮಕೃಷ್ಣ ಮಾಡುವ ನಮಸ್ಕಾರಗಳು. ನೀವಂತೂ ಸ್ವಾಮಿ ಎಲ್ಲದಕ್ಕೂ ಪ್ರಥಮ. ಎಲ್ಲ ದೇವಾನುದೇವತೆಗಳು ಕಾರ್ಯ ಆರಂಭಕ್ಕೂ ಮೊದಲೇ ನಿಮಗೆ ನೈವೇದ್ಯ ಸಲ್ಲಿಸೋದು, ನಿಮಗೆ ಶರಣಾಗ್ತಾರೆ. ನೀವು ಸೃಷ್ಟಿಯ ಸಮಸ್ತ ದುಃಖವನ್ನ ನಿರ್ನಾಮ ಮಾಡ್ತೀರಾ. ನಿಮ್ಮ ಭಕ್ತರಿಗೋಸ್ಕರ ವಿಘ್ನ ನಿವಾರಣೆ ಮಾಡ್ತೀರಾ. ಇವತ್ತು ನಿಮ್ಮ ರಾಮ ನಿಮ್ಮ ಮುಂದೆ ನಿಂತ್ಕೊಂಡು ನಿಮ್ಮ ಸಹಾಯವನ್ನ ಅಪೇಕ್ಷಿಸ್ತಾ ಇದ್ದಾನೆ. ನನ್ನ ವಿಘ್ನಗಳನ್ನ ನಿವಾರಣೆ ಮಾಡಿ ವಿನಾಯಕ. ದಾರಿ ತೋರಿಸಿ ಪ್ರಭು, ದಾರಿ ತೋರಿಸಿ. ಅಯ್ಯೋ ಮೂಷಕ ಮಹಾರಾಜ, ಅದು ಲಾಡು ಅಲ್ಲ, ಅದ್ನ ನುಂಗ್ರ ವಾಪಸ್ ಕೊಡಿ. ಅಯ್ಯೋ ಗುಂಡಪ್ಪ, ಹೋಗಿ ಹಿಡ್ಕೋ, ಇಲ್ಲ ಅಂದ್ರೆ ನನ್ನನ್ನ ನಿನ್ನ ಇಬ್ರು ಅಮ್ಮ ಹೊರಗಡೆ ಹಾಕ್ಬಿಡ್ತಾರೆ. ಅಯ್ಯೋ ಅಲ್ಲೋಯ್ತು ಅಲ್ಲೋಯ್ತು. ಅಲ್ಲೋಯ್ತು, ಅಲ್ಲಿ ಅಲ್ಲಿ ಅಲ್ಲಿ. ಅಯ್ಯೋ ಮೂಷಿಕ, ನನ್ಗನ್ಸತ್ತೆ ಓಡ್ತಾ ಓಡ್ತಾ ಮೂಷಿಕರಿಗೆ ಸುಸ್ತಾಯ್ತು ಅಂತ. ಈಗ ನೋಡು ನಾನು ಹೇಗೆ ಹಿಡಿತೀನಿ. ಅಯ್ಯೋ ಕೇಳಿಲಿ ಕೇಳಿಲಿ ಕೇಳು. ಇಷ್ಟು ದಿನ ಕೇಳಿದೇನ್ ಕಡಿಮೆ ಇತ್ತಾ? ಇನ್ನು ಏನ್ ಕೇಳ್ಬೇಕು ನಾನು? ಸ್ವಲ್ಪ ನಾನು ಹೇಳೋದನ್ನ ಕೇಳಮ್ಮ. ಆತರ ಏನೂ ಇಲ್ಲ. ಅಂತದೇನು ಇಲ್ಲ ಅಂದ್ರೆ ನೀನ್ ಅನ್ಕೊಳ್ತಿರೋ ತರ. ಏನ್ ಅನ್ಕೋತಾ ಇದ್ದೀನಿ? ಅದೇನೇ ಅದು ನಾನ್ ನಿನಗೆ ಮೋಸ ಮಾಡಿದೆ ಅಂತ. ಮಾಡ್ಲಿಲ್ವಾ? ಖಂಡಿತ ಇಲ್ಲ, ನಾನ್ ನಿಂಗೆ ಮೋಸ ಮಾಡಿಲ್ಲ. ನಾನು ಅದನ್ನ ಮಾಡಕ್ ಹೇಗೆ ಸಾಧ್ಯ? ನಾನೇನಾದ್ರೂ ಮೋಸ ಮಾಡ್ತೀನಿ ನಿನ್ಗೆ? ಯಾವ ದುಷ್ಟ, ಅಧರ್ಮಿ, ಕಪಟಿ, ದುರಾಚಾರಿ, ರಾಕ್ಷಸ, ದುಷ್ಟ, ದಾನವ ನಿನಗ್ ಮೋಸ ಮಾಡೋಂತವನಿದಾನ ಇಲ್ಲಿ ಭೂಮಿ ಮೇಲೆ? ನಿನಗ್ ಮೋಸ ಮಾಡೋದಕ್ ಸಾಧ್ಯ? ಜ್ಞಾನಿ ಅಂತ ಇದ್ದಾರೆ, ಎಲ್ರಿಗೂ ಗೊತ್ತು ಇವ್ರ ಬಗ್ಗೆ. ಸರಿಯಾಗಿ ಹೇಳ್ದೆ. ಸತ್ಯ ಹೇಳ್ದೆ. ಮತ್ ಅದೇನು? ಏನದು? ಅದೇ ನಿಮ್ಮಂತ ಸುಂದರ ಸ್ತ್ರೀ ಈ ಜಗತ್ತಿನಲ್ಲಿ ಹುಟ್ಟೇ ಇಲ್ಲ ಅಂತ. ಚೆನ್ನಾಗಿರೋ ಮುಖ, ಮನಮೋಹಕ ಕಣ್ಣುಗಳು, ಪುಸ್ತಕದಲ್ಲಿ ಬರೋ ಕಾವ್ಯಗಳ ತರ ಇದಾವೆ ಅಂತ. ಅದು ಇದಲ್ಲ ಆಕೆ. ಅಂದ್ರೆ ನಾನೇನು ಹೇಳ್ತೀನಿ ಅಂದ್ರೆ, ನಮ್ಮೆಲ್ಲರ ಅತಿಥಿ ಅವ್ರ ಪ್ರಶಂಸೆ ಮಾಡ್ಬೇಕಲ್ಲ. ನೀನೇ ಹೇಳಿದ್ಯಲ್ಲ, ನೀನ್ ಮರ್ತೋದ್ಯಾ? ನೀನ್ ಒಂದ್ ವೇಳೆ ಹೇಳೇ ಇಲ್ಲ ಅಂದ್ರೆ ನಿನಗ್ ನಾನು ಹೇಗೆ ಕೆಟ್ಟದ್ ಮಾಡ್ದಂಗಾಗತ್ತೆ? ಕೆಟ್ಟದ್ ಹೇಗಾಯ್ತು? ನೀನ್ ಹೇಳ್ತಿದ್ಯಾ ಆಗಿದೆ ಅಂತ, ಹಾಗಾಗಿ ಆಗಿದೆ. ಇಲ್ದಿದ್ರೆ ಏನ್ ಕೆಟ್ಟದ್ದು ಆಗಿಲ್ಲ. ಮಾಡ್ಲಿಲ್ವಾ? ಮಾಡ್ಲಿಲ್ಲ. ಪಕ್ಕ 100ಕ್ಕೆ 100. ಸರಿ, ನಂಗೊಂದ್ ಮಾತು ಹೇಳು. ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ಇದೆಂತ ಮಾತ್ ಕೇಳ್ತಾ ಇದ್ದೀರಾ? ನೀವೇ ತಾನೇ ನನ್ನನ್ನ ಇಲ್ಲಿ ಕರೆದಿದ್ದು, ಮತ್ತೆ ನನ್ನನ್ನೇ ಕೇಳ್ತಾ ಇದ್ದೀರಾ ನಾನ್ಯಾಕೆ ಇಲ್ಲಿ ಅಂತ? ನಾನು ಯಾಕೆ ನಿನ್ನನ್ನು ಕರಿತೀನಿ? ಹಾ, ನಿಮ್ಮ ಶಿಷ್ಯಂದರು ದನಿ ಮತ್ತೆ ಮನೆನ ಮನೆಗೆ ಬಂದಿದ್ರು. ಹೇಳಿದ್ರು ಗುರುಗಳ ಪ್ರಾಣ ಹೋಗೋಕ್ಕಿಂತ ಮುಂಚೆ ಒಂದ್ಸಲ ಆದ್ರೂ ದರ್ಶನ ಕೊಡಿ ಅಂತ. ಅದಕ್ಕೆ ನನ್ನನ್ನ ಕರ್ಕೊಂಡು ಬಂದ್ರು. ಅದೇನಂದ್ರೆ ಶೃಂಗಾರ ಮಾಡ್ಕೊಳ್ಳೋದಕ್ಕೆ ನಂಗೆ ಸ್ವಲ್ಪ ತಡ ಆಯ್ತು, ಇಲ್ಲಾಂದ್ರೆ ಮುಂಚೆನೆ ಬಂದ್ಬಿಡ್ತಿದ್ದೆ. ಒದ್ದಾಡ್ತಾ ಇದ್ರು ಕನ್ಯೆ, ಅದಕ್ಕೆ ಕಣ್ಕೊಂಡ್ವಿ ಭೇಟಿ ಮಾಡಿಸ್ಬಿಡೋಣ ಅಂತ. ಆಯ್ತಲ್ಲ ಭೇಟಿ. ಈ ಕೂಡಲೇ ಇವಳನ್ನ ಮನೆ ಹತ್ರ ಕರ್ಕೊಂಡು ಹೋಗ್ಬಿಡಿ. ಆಗ್ಲಿ ಗುರುಗಳೇ. ಪ್ರಿಯೆ, ಈಗ ನೀನು ಹೊರಡು. ನಾನು ಬರ್ತೀನಲ್ಲ ಇನ್ 2 ದಿನದಲ್ಲಿ ನಿನ್ನ ಹತ್ರ. 1-2 ದಿನಗಳಲ್ಲ, ಆದ್ರೆ ಹೇಗೆ? ಈ ವಿದೇಶಿ ಮಹಿಳೆ ಅಂತೂ ಇನ್ನು ತುಂಬಾ ದಿನಗಳವರೆಗೂ ಇಲ್ಲೇ ಇರ್ತಾಳಲ್ವಾ? ಇವಳು ಎಲ್ಲಿವರೆಗೂ ಇಲ್ಲಿರ್ತಾಳೋ ಅಲ್ಲಿವರೆಗೂ ನೀವಂತೂ ಎಲ್ಲೂ ಹೋಗೋದಿಲ್ಲ, ನನಗ್ ಚೆನ್ನಾಗ್ ಗೊತ್ತಿದೆ. ಅದು ಜನರಿಂದ ತುಂಬಿದ್ಯಲ್ಲ, ಈ ಅರಮನೆ ಪೂರ್ತಿ ತುಂಬಿದ್ಯಲ್ಲ. ಹಾಗಾಗಿ ಯಾವಾಗ ಆ ರತ್ನ ಚಂದ್ರಮಣಿ ಕಳ್ಳತನವಾಯ್ತೋ, ನಾನು ರಾಜ್ಗುರು ಅಲ್ವಾ? ನಾನು ಈ ರೀತಿ ಬಿಗುವಿನ ವಾತಾವರಣದಲ್ಲಿ ನಾನು ಹೇಗೆ ಆರಾಮಾಗಿರಕ್ಕಾಗತ್ತೆ? ನಾನು ಇಲ್ಲೇ ಇರ್ಬೇಕಾಗುತ್ತಲ್ವಾ? ಅಲ್ವಾ? ಅರ್ಥ ಆಗ್ತಿದೆ ಅಲ್ವಾ?
ನೀವೀಗ ಹೊರಡಿ, ನಾನು ಖಂಡಿತ ಬರ್ತೀನಿ. ಬರ್ದೆ ಹೇಗಿರ್ಲಿ ಸ್ವಾಮಿ, ಬರ್ದೆ ಹೇಗಿರೋಕ್ ಸಾಧ್ಯ? ನಾನ್ ಬರ್ಬೇಕಾಗಿತ್ತು, ಹಾಗಾಗಿ ಬಂದ್ಬಿಟ್ಟೆ. ಇಂಥ ಕಷ್ಟದ ಸಂದರ್ಭದಲ್ಲಿ ನನ್ ಸ್ವಾಮಿನ ಒಂಟಿಯಾಗಿ ಹೇಗ್ ಬಿಡೋಕ್ ಸಾಧ್ಯ? ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಸ್ವಾಮಿ, ನಿಮ್ ಪ್ರೀತಿಯ ಶಿಷ್ಯರೇ ನನಗೆ ಇಲ್ಲಿಗೆ ಬರೋದಕ್ಕೆ ಹೇಳಿದ್ದು. ಅವ್ರು ನನ್ಗೆ ಹೇಳಿದ್ರು, ನೀವು ಮೂರ್ಖರ ತರ ಆಡ್ತಿದ್ದೀರಾ, ಹುಚ್ಚರಾಗ್ಬಿಟ್ಟಿದ್ದೀರಾ ಅಂತ. ನಾನು ಅವ್ರಿಗೆ ಹೇಳ್ದೆ, ಈಶ್ವರನ ನಿಜವಾದ ಭಕ್ತರು ಯಾರು ಇರ್ತಾರಲ್ಲ, ಅವ್ರು ಯಾವಾಗ್ಲೂ ಧ್ಯಾನದಲ್ಲೇ ಇರ್ತಾರೆ ಅಂತ. ಹಾಗಾಗಿ ಪ್ರಪಂಚ ದೃಷ್ಟಿಯಲ್ಲಿ ಅವರು ಹುಚ್ಚರ ತರಾನೇ ಕಾಣಿಸ್ತಾರೆ ಅಂತ. ಖಂಡಿತವಾಗ್ಲೂ ನಿಮ್ಗೆ ಯಾರ್ದೋ ದೃಷ್ಟಿ ಆಗಿದೆ ಸ್ವಾಮಿ. ರೂಪ, ಕೆಂಡಕ್ಕೆ ಒಣಮೆಣಸಿನಕಾಯಿ ಹಾಕೊಂಡು ನಿಮ್ಗೆ ದೃಷ್ಟಿ ತೆಗಿಯೋಕೆ ಅಂತ ತಂದಿದ್ದೀನಿ. ನಾನು ಅನ್ಕೊಂಡೆ ನಾನೇ ಬಂದು ದೃಷ್ಟಿ ತೆಗಿಯೋಣ ಅಂತ. ಅಯ್ಯೋ ದಡ್ಡಿ ಮೂರ್ಖ! ಅಯ್ಯೋ ಇಲ್ಲಮ್ಮ, ನೀನು ನನ್ನ ಪ್ರಿಯ ಧರ್ಮ ಪತ್ನಿ. ನನಗೆ ಯಾವ ದೃಷ್ಟಿನೂ ಆಗಿಲ್ಲ. ನಾನ್ ಚೆನ್ನಾಗೇ ಇದ್ದೀನಿ, ನಾನ್ ಖಂಡಿತ ಚೆನ್ನಾಗಿದ್ದೀನಿ. ನೀವು ಮೊದಲು ದನಿ ಮನೆ ಕರ್ಕೊಂಡು ಹೋಗಪ್ಪ. ಆಗ್ಲಿ ಗುರುಗಳೇ, ನಡೀರಿ ಗುರು ಮಾತೆ. ಆದ್ರೆ ಸ್ವಾಮಿ, ನಾನೇ ಹೇಳ್ತಲ್ಲ, ಹೋಗು. ಅಯ್ಯೋ ಇಲ್ಲಿ ದಯವಿಟ್ಟು ಏನಾದ್ರೂ ಮಾಡಿ. ಏನ್ ಮಾಡ್ಲಿ? ಇಲ್ಲಿ ಆಕ್ರಮಣದಿಂದ ಕಾಪಾಡಿ. ಇಲ್ಲಿ ಹತ್ರನ ಬೇರೆ ರಾಜ್ಯದ ಎದುರಾಳಿಗಳು ಬಂದ್ರೆ ಶಸ್ತ್ರಾಸ್ತ್ರಗಳಲ್ಲಿ ನಾನು ಒಬ್ಬನೇ ಹೋರಾಡಬಲ್ಲೆ. ಇಲ್ಲಿ ಇದೆಯಲ್ಲ, ಇಲ್ಲ ಇಲ್ಲ ಇಲ್ಲ, ಇದನ್ನ ನಾನು ಮುಟ್ಟೋದು ಇಲ್ಲ. ಯಾಕಂದ್ರೆ ನಾನು ಸಸ್ಯಾಹಾರಿ. ಆಮೇಲೆ ನನ್ನ ಧರ್ಮ ಭ್ರಷ್ಟವಾಗುತ್ತೆ. ಎಲ್ಲೋಯ್ತು ಅದು? ಗುರುಗಳೇ, ಅಲ್ಲಿ Jajacharya, help! Yeli! ಎಲ್ಲಿ? ಅಯ್ಯ! ಪಕೋಡನ? ಈ ಪಕೋಡ ಮಧ್ಯದಲ್ಲಿ ಎಲ್ಲಿಂದ ಬಂತ? ನಾವು ನೋಡಿದ್ರೆ ಇಲ್ಲಿ ಮಧ್ಯದಲ್ಲಿ ಸಿಕ್ಕಾಕೊಂಡಿದೀವಿ. ಈ ಪಕೋಡ ಎಲ್ಲಿಂದ ಬಂತು ಅಂತ? ಪಕೋಡ ಅಲ್ಲ ಗುರುಗಳೇ, ವಿದೇಶಿ ಮಹಿಳೆಯ ಸಂಕೇತವನ್ನ ಅರ್ಥ ಮಾಡ್ಕೊಳ್ಳಿ. ಪಕೋಡ ಅಲ್ಲ, ಹಿಡ್ಕೊಳ್ಳಿ. ಹಿಡ್ಕೊಳಕ್ ಹೇಳ್ತೀಯಲ್ಲ? ಖಂಡಿತ ಹಿಡ್ಕೋತೀನಿ. ಹಾ, ಬಂದೆ. ಗುರುಗಳೇ, ಆ ವಿದೇಶಿ ಮಹಿಳೆ ಹಿಡ್ಕೊಳ್ಳೋದಲ್ಲ, ಆ ಇಲಿನ ಹಿಡ್ಕೊಳ್ಳಿ ಅಂತ ಹೇಳ್ತಿದ್ದಾಳೆ. ಬೆಳ್ಗೆರ ಹುಡುಗಿನ ನೋಡಿದ ತಕ್ಷಣನೇ ಹೋಗಿ ಹಿಡ್ಕೊಳ್ಳೋದಿಕ್ ಹೋಗ್ತಿದ್ದೀರಲ್ಲ. ಎಲ್ಲೋಯ್ತು ಅದು? ಹಿಡ್ಕೊತೀನಿ. ಎಲ್ಲೋಯ್ತು ಇಲ್ಲಿ? ಗುರುಗಳೇ, ಇಲಿ ಅಲ್ಲಿ ಹೋಯ್ತು. ಇಲಿ ಹೆದರ್ಕೊಂಡು ಕ್ಷಮಿಸ್ಬಿಡಿ ಗುರುಗಳೇ, ಕ್ಷಮಿಸ್ಬಿಡಿ ನಮ್ಮನ್ನ. ನಾವೇನು ಮಾಡಿಲ್ಲ ಗುರುಗಳೇ. ಏನು ಮಾಡಿಲ್ವಾ? ಅಯ್ಯೋ ಗುರುಗಳೇ, ಏನ್ ಮಾಡ್ತಿದ್ದೀರಾ ನೀವು? ನೀವು ಬಾಣನ ಸರಿಯಾಗಿ ಹಿಡ್ಕೊಂಡಿಲ್ಲ, ಉಲ್ಟಾ ಹಿಡ್ಕೊಂಡಿದ್ದೀರಾ. ಸರಿಯಾಗಿ ಹಿಡ್ಕೊಳ್ಳಿ. ಹೇಗೆ ಹಿಡ್ಕೊಳ್ಳೋದು? ಉಲ್ಟಾ. ಲೇ ಮೂರ್ಖ ಶಿಖಾಮಣಿ, ನಾವು ಮಾಡಿಲ್ಲ ಅಂದ್ರೆ ಇನ್ಯಾರೋ ಮಾಡಿದ್ರು. ಸೌದಾಮಿನಿ ದೇವಿ ಅವ್ರನ್ನ ಅವ್ರ ಮನೆಗೆ ಯಾರು ಕರ್ಕೊಂಡು ಹೋದ್ರು? ನಾವೇ ತಾನೇ. ನಾವೇ ಗುರುಗಳೇ, ನಾವೇ. ಗುರುಮಾತೆ ಸೌದಾಮಿನಿ ದೇವಿ ಹಾಗೂ ವಿದೇಶಿ ಮಹಿಳೆಯನ್ನ ಒಂದೇ ಕಡೆ ಒಂದೇ ಜಾಗದಲ್ಲಿ ಸೇರಿಸಿ ಗುರುಗಳಿಗೆ ಸಿಕ್ಕಾಕ್ಸೋಂತ ಕಾರ್ಯನ ಯಾರು ಮಾಡಿದ್ರು? ನಾವೇ ಗುರುಗಳೇ. ಯಾಕೆ ಮಾಡಿದ್ವಿ ನಾವು ಹೀಗೆ? ಹೇಳೋ ಬಗಳೋ, ಗುರುಗಳ ಹುಚ್ಚರ ಸಂತಾನ ಯಾರ ಮಾತು ಕೇಳ್ಕೊಂಡು ಈ ತರ ಮಾಡಿದ್ವಿ ಅಂತ. ರಾಮ, ಅವನೇ ಈ ಷಡ್ಯಂತ್ರನೆಲ್ಲ ಮಾಡಿದ್ದು. ಅವನೇ ನಮ್ಮನ್ನ ಹೀಗೆಲ್ಲ ಮಾಡೋದಿಕ್ಕೆ ಹೇಳಿದ್ದು. ನನಗೆ ಗೊತ್ತಿತ್ತು, ಬೇರೆ ಯಾರು ಆಗಿರಕ್ ಸಾಧ್ಯ ಇಲ್ಲ. ಅರೆ
ಪೂರ್ತಿ ಮಾತನ್ನಾದ್ರೂ ಹೇಳೋ. ಬುದ್ಧಿ ಪ್ರಶ್ನೆ. ನಾವ್ ಯಾಕೆ ಅವನ್ ಮಾತನ್ನ ಕೇಳಿದ್ವಿ ಅಂತ ಮಾಡ್ತಾ ಇದ್ದೀನಿ. ಅವನು ಬೆದರಿಕೆ ಹಾಕಿದ ಗುರುಗಳೇ, ಬೆದರಿಕೆ ಹಾಕಿದ್ದ. ಅವನು ಹೇಳಿದ್ದನ್ನ ಮಾಡ್ಲಿಲ್ಲ ಅಂತ ಅಂದ್ರೆ ಗುಂಡಪ್ಪನ ಅಪಹರಣ ಮಾಡಿರೋದನ್ನ ರಾಜರ ಹತ್ರ ಹೇಳ್ತೀನಿ ಅಂತ ಹೇಳ್ದ. ಆ ಅಪರಾಧಕ್ಕೆ ನಿಮ್ಮನ್ನ ಸೆರೆಮನೆಗೆ ಹಾಕಿಸ್ತೀನಿ ಅಂತ ಹೇಳ್ದ ಗುರುಗಳೇ. ಅವನು ಅಸಾಧ್ಯವಾದ ದುಷ್ಟ. ಮತ್ತೆ ನಾನು ಅವನ್ನ ಹೇಗ್ ಸಿಕ್ಕಾಕ್ಸ್ತೀನಿ ಎಂದೇ ಅದರಿಂದ ಆಚೆ ಬರದವನಿಗೆ ಅಸಂಭವ. ಮಹಾರಾಜರು 2 ದಿನ ಕೊಟ್ಟಿದ್ರು, ಅದರಲ್ಲಿ ಆಗ್ಲೇ 1 ದಿನ ಕಳೆದಿದೆ. ಎಲ್ಲಿಂದ ಹುಡುಕ್ತಾನೆ ಚಂದ್ರಮಣಿ? ಆಕಾಶ, ಭೂಮಿ, ಹಳ್ಳಿ, ಕಾಡು, ಜನರ ಮಧ್ಯೆ ಎಲ್ಲಿ ಹುಡುಕ್ತಾನೆ ಅವನು ಆ ಚಂದ್ರಮಣಿನ? ಈ ಖಂಡಿತ ಸಿಗೋದಿಲ್ಲ. ಆ ಚಂದ್ರಮಣಿ ಎಲ್ಲೂ ಸಿಗೋದಿಲ್ಲ. ಅದನ್ನ ಕದ್ದಿರುವಂತಹ ವ್ಯಕ್ತಿಗಳು ಚಂದ್ರಮಣಿನ ಪಾತಾಳದಲ್ಲಿ ಹೂತಿಟ್ಟಿರ್ತಾರೆ ಇಷ್ಟೊತ್ತಿಗಾಗಲೇ. ಏನು ಬೇಕಾದ್ರೂ ಮಾಡು ಪಂಡಿತ, ನಿನ್ನ ವಿನಾಶ ನಿಶ್ಚಿತ. ಅಯ್ಯೋ ಮೂಷಿಕ ಮಹಾರಾಜ, ನಾನು ಉಂಗುರ. ಅಯ್ಯೋ ಮೂಷಿಕ ಮಹಾರಾಜ, ನಿಂತ್ಕೊಳ್ಳಿ. ದೊಡ್ಡ ವಿಚಿತ್ರ ಮೂಷಿಕ ಮಹಾರಾಜ, ಉಂಗುರ ಕೊಡೋದಾಗಿದ್ರೆ ಮೊದ್ಲೇ ಕೊಡ್ಬೋದಾಗಿತ್ತಲ್ಲ. ಇಲ್ಲಿ ತನಕ ಓಡಿಸ್ಕೊಬರೋ ಅವಶ್ಯಕತೆ ಏನಿತ್ತು? ಏನಾಯ್ತು? ಉಂಗ್ರ ಸಿಕ್ತಲ್ವಾ? ಈಗ ಯಾಕೆ ಮುಖ ಸಪ್ಪಗ್ ಮಾಡ್ಕೊಂಡು ನಿಂತಿದ್ಯಾ? ಏನೂ ಅರ್ಥ ಆಗ್ತಿಲ್ಲ ಬಂದು. ಈ ತೊಂದರೆಯಿಂದ ಯಾವಾಗ ಮುಕ್ತಿ ಸಿಗತ್ತೆ ಅಂತ. ನನ್ನ ಬುದ್ಧಿ ಅಂತೂ ಕೆಲಸ ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿದೆ. ಎಷ್ಟು ಯೋಚಿಸಿದ್ರು ಯಾವುದೇ ಮಾರ್ಗ, ಯಾವುದೇ ಉಪಾಯ ಏನೂ ಹೊಳಿತಿಲ್ಲ. ತುಂಬಾ ಕಠಿಣವಾದ ಪರಿಸ್ಥಿತಿ ಬಂದಿದೆ. ಏನಾಗುತ್ತೋ ಗೊತ್ತಿಲ್ಲ. ಇವಳು ಅದೇ ಹುಡುಗಿ ಅಲ್ವಾ ರಾಮ? ನಿನ್ಗೆ ಅವತ್ತು ದೇವಸ್ಥಾನದಲ್ಲಿ ಸಿಕ್ಕಿದ್ಲು. ಹಾ ಬಂದು, ಅವಳು ಇವಳೆ. ಆದ್ರೆ ಇವಳು ಯಾಕೆ ಇಷ್ಟೊಂದು ಬೇಜಾರಾಗಿದ್ದಾಳೆ? ಹೇಗಿದ್ದೀರಾ? ಗುರುತ್ ಸಿಕ್ಕದ್ನ ನಾನು. ನಾವ್ ಈ ಹಿಂದೆನೆ ಭೇಟಿಯಾಗಿದ್ವಿ, ಅದು ಇನ್ನೊಂದು ದೇವಸ್ಥಾನದಲ್ಲಿ. ಏನಾಯ್ತು? ನೀವ್ ಯಾಕೆ ಇಷ್ಟೊಂದು ಬೇಜಾರಾಗಿದ್ದೀರಾ? ಆ ಹುಡ್ಗ ನನ್ ಜೊತೆ ಆಟ ಆಡ್ತಿಲ್ಲ. ನಾನು ಒಬ್ಳೆ ಆಟ ಆಡಕ್ ಆಗಲ್ಲ. ಹೋಗ್ ಹೇಳು ಆಟ ಆಡೋದಕ್ ಬಾ ಅಂತ. ನಾನ್ ಹೇಳ್ದೆ, ಆದ್ರೆ ಅವ್ನ್ ನನ್ ಮಾತೇ ಕೇಳ್ತಿಲ್ಲ. ಅವನ್ನ ಬರೋ ಹಾಗೆ ಮಾಡೋದಕ್ಕೆ ಏನಾದ್ರೂ ಬೇರೆ ದಾರಿ ಹುಡ್ಕೋದಲ್ವಾ? ಹೇಗೆ? ಹೇಗೆ ಅಂದ್ರೆ, ಸರಿ ಹೇಳು, ಅವನಿಗೆ ಏನಂದ್ರೆ ಇಷ್ಟ? ಏನಿಷ್ಟ? ಲಾಡು ತಗೊಳ್ಳಿ. ಲಾಡು, ಶುದ್ಧ ತುಪ್ಪದಿಂದ ಮಾಡಿರೋಂತ ಲಾಡು. ಲಾಡು. ಇವನ್ಗೆ ಲಾಡು ಅಂದ್ರೆ ತುಂಬಾನೇ ಇಷ್ಟ. ಇಡೀ ದಿನ ಲಾಡು ತಿನ್ಕೊಂಡೇ ಇರ್ತಾನೆ. ಓ ಲಾಡು ಅಣ್ಣ. ಅಯ್ಯೋ, ಎಲ್ಲಿ ಹೋಗ್ತಿದೀಯಾ? ಅವನಂಗ್ ಲಾಡು ಕೊಡಕ್ಕೆ. ಲಾಡು ಕೊಟ್ರೆ ನನ್ ಜೊತೆ ಆಟ ಆಡಕ್ ಬರ್ತಾನಲ್ಲ. ನೀನ್ ಅವನ ಹತ್ರ ಹೋಗೋ ಅವಶ್ಯಕತೆ ಏನಿಲ್ಲ. ಈಗ ಅವನ್ ದೌರ್ಬಲ್ಯ ನಿನ್ ಕೈಯಲ್ಲಿದೆ. ಈಗ ಅವನೇ ನಿನ್ ಹತ್ರ ಬರ್ತಾನೆ. ನನ್ಗೂ ಲಾಡು ಕೊಡ್ತೀಯಾ? ನನ್ ಜೊತೆ ಆಟ ಆಡ್ತೀಯಾ? ಹಾ ಸರಿ. ಒಂದ್ ಆಟಕ್ಕೆ ಒಂದ್ ಲಾಡು. ಇತ್ತಗೋ ಮೊದಲನೇ ಆಟಕ್ಕೆ. ಅದ್ಭುತ ರಾಮ, ನೀನಂತೂ ಚಮತ್ಕಾರ ಮಾಡ್ದೆ. ಇದ್ರಲ್ಲಿ ಚಮತ್ಕಾರದ ಮಾತು ಏನಿದೆ ಬಂದು? ಪ್ರತಿಯೊಬ್ಬರಲ್ಲೂ ದೌರ್ಬಲ್ಯದ ವಿಚಾರ ಏನಾದ್ರೂ ಇರುತ್ತೆ ಅಲ್ವಾ? ಅವಶ್ಯಕತೆ ಬಂದಾಗ ಸರಿಯಾದ ಸಮಯಕ್ಕೆ ಅದನ್ನ ಬಳಸ್ಕೋಬೇಕು. ಲಾಮ, ನೀನ್ ತಿಳಿದ್ಯಾ? ನಾನ್ ನನ್ಗೆ ಊಲೆಲ್ಲ ಹುಡುಕ್ತೆ ಗೊತ್ತಾ? ಏನಾಯ್ತು? ಸಿಕ್ತು ಗುಂಡಪ್ಪ. ಏನ್ ಸಿಕ್ತು? ನನ್ನ ಸಮಸ್ಯೆಗೆ ಪರಿಹಾರ ಸಿಕ್ತು. ಕಲ್ಯಾಣವಾಗ್ಲಿ.